ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಮಹಾಮಾತೆ, ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಭಾರತ ಮಾತೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿ ಶ್ರೀಪಾದಕ್ಕೆ ವಂದಿಸಿ, ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ಇಂದಿನ ಪವಿತ್ರವಾಗಿರುವಂತಹ ಭಕ್ತಿಯ ಪುರವೆಂದೇ ಖ್ಯಾತಿಯಾಗಿರುವಂತಹ ಭಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿಯ ಈ ಪವಿತ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಹಿಂದೂ ಸಮ್ಮೇಳನದ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ನೀಲಕಂಠ ಮಹಾಸ್ವಾಮೀಜಿಯವರ ದಿವ್ಯ ಪಾದಕ್ಕೆ ವಂದಿಸಿ, ಮಾತೋಶ್ರೀ ಗೋದಾವರಿ ತಾಯಿಯವರಿಗೆ ವಂದಿಸಿ, ಪೂಜ್ಯ ಬಸವಲಿಂಗ ದೇವರು ಹುಗ್ಗೇಳಿ ಮಠ ಅವರಿಗೆ ವಂದಿಸಿ, ಶರಣ ಶ್ರೀ ಮಾಣಿಕಪ್ಪ ಚಾಮಾರೆಡ್ಡಿಯವರೇ, ಶರಣ ರಾಮಕೃಷ್ಣ ಪಾಂಚಾಳವರೇ, ಶರಣ ಆಕಾಶ್ ಕೊತ್ತೂರವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗ್ರಾಮದ ಹಿರಿಯರಾದ ಮಹಾರುದ್ರಪ್ಪ ಕಡಗಂಚಿಯವರೇ ಮತ್ತು ನಾಗೇಶ್ ಅವರೇ, ಯಾವತ್ತೂ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಕ್ತಿಯಿಂದ ಭಾಗವಹಿಸಿರುವಂತಹ ಎಲ್ಲ ಮಾತೆಯರೇ, ಗ್ರಾಮದ ಎಲ್ಲ ಅನುಭಾವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥಿಗಳು. ಅನುಭಾವಿಗಳು ಕನ್ನಡದಲ್ಲಿ ಸುಂದರವಾದಂತಹ ಒಂದು ವಚನವನ್ನು ಬರಿತಾ ಇದ್ದಾರೆ. ಚರಿಸುವ ಚರನಿಗೆ ಚರ್ಚೆಯೇ ಭೂಷಣ, ಸುಂದರ ನಾರಿಗೆ ಗಂಭೀರ ಪುರುಷನೇ ಭೂಷಣ, ತುಂಬಿದ ಕೊಳಕ್ಕೆ ಕಲಹಂಸೆಯೇ ಭೂಷಣ, ವನದ ವಸಂತಕ್ಕೆ ಕೋಕಿಲ ನಾದವೇ ಭೂಷಣ. ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣರಿಗೆ ನಿರ್ಮಲ ನಿಜಾನಂದವೇ ಭೂಷಣ ಎನ್ನುವ ತತ್ವದಂತೆ ಭಕ್ತಿಯ ಪುರವಾಗಿರುವಂತಹ ಕಟಕ್ ಚಿಂಚೋಳಿ ಗ್ರಾಮಕ್ಕೆ ಹಿಂದೂ ಸಮ್ಮೇಳನದ ಕಾರ್ಯಕ್ರಮವೇ ಭೂಷಣ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಈ ಪವಿತ್ರ ಪರ್ವಕಾಲದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಶೀನರಾಗಿದ್ದೀರಿ. ಹಿಂದೂ ಧರ್ಮದಲ್ಲಿ ಅನುಭಾವಿಗಳು ಸುಂದರವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಿಂದವಃ ಸೋದರಾ ಸರ್ವೇ ನ ಹಿಂದೂ ಪತಿತೋ ಭವೇತ್, ಮಮ ದೀಕ್ಷಾ ಹಿಂದೂ ರಕ್ಷಾ, ಮಮ ಮಂತ್ರ ಸಮಾನತಾ ಸಮಾನತಾ ಎನ್ನುವ ತತ್ವದಂತೆ ತಾವೆಲ್ಲರೂ ಕೂಡ ಯುವಕರು ಈ ಕಾರ್ಯಕ್ರಮವನ್ನು ಪ್ರೀತಿ, ಭಕ್ತಿ, ಶ್ರದ್ಧೆ, ವಿಶ್ವಾಸದಿಂದ ಹಮ್ಮಿಕೊಂಡಿದ್ದೀರಿ. ಈ ಎಲ್ಲ ಭವ್ಯ ಸಮಾರಂಭವನ್ನು ನೋಡಿದಾಗ ನನಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ, ತಾವೆಲ್ಲರೂ ಕೂಡ ಭಕ್ತಿ ಮತ್ತು ಪ್ರೀತಿಯಿಂದ ಆಗಮಿಸಿದ್ದೀರಿ. ಈ ಸಮಾರಂಭವನ್ನು ನೋಡಿದಾಗ ನಾವು ಈ ಚಿಂಚೋಳಿಯ ಒಂದು ಗ್ರಾಮದಲ್ಲಿಲ್ಲ, ನಿಜವಾಗಿ ಅಯೋಧ್ಯೆಯ ಶ್ರೀರಾಮನ ಸನ್ನಿಧಿಯಲ್ಲಿ ಭಾಗವಹಿಸಿ ಎನ್ನುವಂಥ ಭಾವನೆ ಆಗ್ತದೆ. ಅಷ್ಟೊಂದು ಬಹಳ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ನಮ್ಮೆಲ್ಲ ಮಾತೆಯರು ಕುಂಭ ಕಳಶವನ್ನು ಹೊತ್ಕೊಂಡು ಪೂರ ಗ್ರಾಮದ ಪ್ರದಕ್ಷಿಣೆ ಹಾಕಿದರು. ಅವರನ್ನು ನೋಡಿದಾಗ, ನಮ್ಮ ಎಲ್ಲ ಮಾತೆಯರನ್ನು ನೋಡಿದಾಗ ನಮಗೆ ಯಾವ ರೂಪದಲ್ಲಿ ನೀವು ಕಾಣ್ತಾ ಇದ್ದಾರೆ ಅಂದ್ರೆ, ತುಳಜಾಪುರದ ಅಂಬಾಭವಾನಿಯ ರೂಪದಲ್ಲಿ ನಿಮ್ಮನ್ನು ನೋಡಿದೆ ಎನ್ನುವಂಥ ಮಾತನ್ನು ಬಹಳ ಪವಿತ್ರ ಭಕ್ತಿಯಿಂದ ಆ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಶರಣರು ಹೇಳ್ತಾ ಇದ್ದಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ತತ್ವವನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಭಾರತ ದೇಶದ ಇತಿಹಾಸವನ್ನೇ ನೋಡಿದಾಗ ಇಡೀ ಜಗತ್ತಿನಲ್ಲಿ ನೂರಾರು ದೇಶಗಳಿವೆ, ಆದರೆ ಯಾವ ದೇಶದವರು ಕೂಡ ತಮ್ಮ ದೇಶಕ್ಕೆ ಮಾತೆ ಅಂತ ಕರೀದಿಲ್ಲ. ಅಮೇರಿಕಾ ಮಾತೆ, ಜಪಾನ್ ಮಾತೆ ಅಂತ ಕರೀದಿಲ್ಲ. ಆದರೆ ಭಾರತ ಮಾತೆ ಎನ್ನುವಂಥ ಸದ್ಭಾವನೆಯಿಂದ ಕರೆಯುವಂಥ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ, ಭಾರತ ದೇಶ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಂತಹ ಪವಿತ್ರ ದೇಶದಲ್ಲಿ ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಜನತೆಯ ಸೇವೆಯೇ ಜನಾರ್ದನನ ಸೇವೆ. ಪರಮಾತ್ಮನ ಸೇವೆ ಆಗಬೇಕಾದ್ರೆ ಮೊದಲ ಯಾರು ಸೇವೆ ಮಾಡಬೇಕು? ಜನರ ಸೇವೆ ಮಾಡಬೇಕು. ಜನತೆಯ ಸೇವೆಯೇ ಜನಾರ್ದನನ ಸೇವೆ. ಈ ತತ್ವವನ್ನು ಅರಿತು ಆಚರಿಸಿ ಮಹಾನ್ ಅನುಭಾವಿಗಳ ಸಾಲಿನಲ್ಲಿ, ವಿಶ್ವದ ಶ್ರೇಷ್ಠ ಅನುಭಾವಿಗಳ ಸಾಲಿನಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದ್ರೆ, ಸನ್ಮಾನ್ಯರಾಗಿರ್ತಕ್ಕಂಥ ನಮ್ಮ ಪ್ರಧಾನಿಯವರಾದಂಥ ನರೇಂದ್ರ ಮೋದಿಯವರು ತರ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಬಹಳ ಅತ್ಯಂತ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆ ದಿಸೆಯಲ್ಲಿ
ತಾವೆಲ್ಲರೂ ಕೂಡ ಅತ್ಯಂತ ವಿಶ್ವಾಸದಿಂದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಯಾಕೆಂದರೆ ವಿವಿಧತೆಯಲ್ಲಿ ಏಕತೆ ಭಾರತ ದೇಶದ ಒಂದು ಸಂಸ್ಕೃತಿ ಅಂಥದ್ದು. ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಅಂಥದ್ದು ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಭಾರತ ದೇಶ ಯಾಕೆಂದರೆ ಇಸ್ಲಾಂ ಧರ್ಮದ ಒಬ್ಬ ಕವಿ ಬಹಳ ಚಂದ ಹೇಳ್ತಾನೆ. KS ನಿಸಾರ್ ಅಹಮದ್ ಎನ್ನುವಂಥ ಒಬ್ಬ ಕವಿಗಳು ಕನ್ನಡದಲ್ಲಿ ಒಂದು ವಚನ ಬರಿತಾ ಇದ್ದಾರೆ, ಸುಂದರವಾದಂತಹ ಕವನವನ್ನು ಬರಿತಾ ಇದ್ದಾರೆ. ನಾವೆಲ್ಲರೂ ಹೆಂಗಿದ್ದೀವಿ, ಭಾರತ ದೇಶದಲ್ಲಿ ನಾವು ಹೆಂಗಿರಬೇಕು ಮತ್ತು ಹೆಂಗಿದ್ದೀವಿ ಎನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ತಮ್ಮ ಕವನದಲ್ಲಿ ಬರಿತಾ ಇದ್ದಾರೆ. ನಾವು, ನೀವು, ಅವರು, ಇವರು ಒಂದೇ ಒಂದೇ ಒಂದೇ. ನಾವು, ನೀವು, ಅವರು, ಇವರು ಒಂದೇ ಒಂದೇ ಒಂದೇ. ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ. ಸ್ವಸ್ವಭಾವ ಚೆಹರೆ ಬೇರೆ, ತಾಯ ಬಶಿರು ಒಂದೇ. ಕಳಸ ಸುಲಿಬೆ ಬಿಳಿ ಮಿನಾರು ಧರ್ಮದ ಉಸಿರು ಒಂದೇ. ಚುಕ್ಕೆ ಚಂದ್ರ ಗ್ರಹ ಸಮೂಹ ನಿಹಾರಿಕೆ ಒಂದೇ, ನಿಹಾರಿಕೆ ಒಂದೇ. ನಾವೆಲ್ಲರೂ ಕೂಡ ಯಾರ ಮಕ್ಕಳಂದ್ರೆ ನಮ್ಮ ಧರ್ಮಗಳು ಬೇರೆ ಬೇರೆ ಇರಬಹುದು, ನಮ್ಮ ಮತ ಬೇರೆ ಬೇರೆ ಇರಬಹುದು, ನಮ್ಮ ಜಾತಿಗಳು ಬೇರೆ ಬೇರೆ ಇರಬಹುದು. ಆದರೂ ಕೂಡ ಭಾರತ ದೇಶದಲ್ಲಿ ವಾಸಿಸುವಂತ ನಾವೆಲ್ಲರೂ ಕೂಡ ಯಾರ ಮಕ್ಕಳು ಅಂದ್ರೆ ಭಾರತಾಂಬೆಯ ಮಕ್ಕಳು ಎನ್ನುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ಅಂತಹ ಸದ್ಭಾವನೆ ನಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ಯಾಕೆಂದರೆ ಇಡೀ ವಿಶ್ವದ ಇತಿಹಾಸವನ್ನು ನೋಡಿದಾಗ ಪರಮಾತ್ಮ ಒಬ್ಬನೇ ಇದ್ದಾನೆ. ಸಬ್ಕಾ ಮಾಲಿಕ್ ಏಕ್. ಪರಮಾತ್ಮನನ್ನ ಅನೇಕ ರೀತಿಯಾಗಿ ನಾವು ಪೂಜಾ ಮಾಡ್ತೀವಿ, ಅನೇಕ ರೂಪದಲ್ಲಿ ನಾವು ಪೂಜಾ ಮಾಡ್ತೀವಿ. ಅದು ಹೆಂಗ್ರಿ, ಯಾಕೆ ಪೂಜಾ ಮಾಡ್ತೀವಿ ಅಂತಂದ್ರೆ ಈಗ ವೀರ ಹನುಮಾನನ ದೇವಾಲಯಕ್ಕೆ ಹೋಗಿ ಬಂದೆವು. ಮಹಾತ್ಮ ಬಸವೇಶ್ವರರ ಪುತ್ಥಳಿಗೆ ನಮಸ್ಕಾರ ಮಾಡಿ ಗೌರವವನ್ನು ಸಲ್ಲಿಸಿದ್ದೇವೆ. ಯಾಕೆ ಸಲ್ಲಿಸಿವೆ ಅಂದ್ರೆ ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ದೇವರು ಹೆಂಗನ ನಿರಾಕಾರವಾಗಿದ್ದಾನೆ. ಕಣ್ಣಿಗೆ ಕಾಣದೇ ಇರುವಂಥ ನಿರಾಕಾರವಾಗಿರುವಂಥ ಪರಮಾತ್ಮನನ್ನ, ದೇವರನ್ನು ನಾವು ಹೆಂಗೆ ಕಾಣಬೇಕಪ್ಪ ಅಂತಂದ್ರೆ ನಿಮಗೆಲ್ಲ ಕೇಳಿದಾಗ ಟೈಮ್ ಎಷ್ಟಾಗ್ಯದ್ರಿ ಅಂತ ಕೇಳ್ತಾರೆ. ನಿಮಗೆ ಟೈಮ್ ಎಷ್ಟಾಗಿದ್ರಿ ಅಂದ್ರೆ ಟೈಮ್ ಯಾರೂ ನೋಡಿಲ್ಲ, ಇಲ್ಲಿಯವರೆಗೆ ಸಮಯ ಯಾರೂ ನೋಡಿಲ್ಲ. ಸಮಯ ನೋಡ್ಬೇಕಾದ್ರೆ ಗಡಿಯಾರ ಬೇಕು, 7 ಗಂಟೆ ಆಗ್ಯದ್ರಿ ಅಪ್ಪೋರೆ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನ, ದೇವರನ್ನ ನಾವು ಹೆಂಗೆ ನೋಡಬೇಕಪ್ಪ, ಸಮಯವನ್ನು ಹೆಂಗೆ ನಾವು ನೋಡ್ಬೇಕಂದ್ರೆ ಗಡಿಯಾರದ ಮುಖಾಂತರವಾಗಿ. ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಪರಮಾತ್ಮನ, ದೇವರನ್ನ, ಭಾರತ ಮಾತೆಯನ್ನ ಭಾರತ ಮಾತೆಯ ರೂಪದಲ್ಲಿ ನಾವೆಲ್ಲರೂ ಕೂಡ ಕಾಣಬೇಕು. ಮೂರ್ತಿಯ ರೂಪದಲ್ಲಿ, ದೇವಾಲಯದ ರೂಪದಲ್ಲಿ, ಈಶ್ವರ ರೂಪದಲ್ಲಿ ನಾವೆಲ್ಲರೂ ಕೂಡ ಪೂಜಿಸಬೇಕು, ಭಜಿಸಬೇಕು ಎನ್ನುವಂಥ ತತ್ವವನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ಹಿಂದೂ ಧರ್ಮದ ಬಗ್ಗೆ ಗೌರವ ಭಕ್ತಿಯನ್ನು ಇಟ್ಕೊಂಡಿದ್ದೀರಿ. ಹಿಂದೂ ಧರ್ಮದ ತತ್ವ ಏನಿದೆ ಅಂದ್ರೆ ಸ್ವಧರ್ಮ ನಿಷ್ಠೆ. ಸ್ವಧರ್ಮ ನಿಷ್ಠೆ, ಧರ್ಮೋ ರಕ್ಷತಿ ರಕ್ಷಿತಃ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸೌಹಾರ್ದತೆ. ಪರಧರ್ಮ ಸೌಹಾರ್ದತೆ, ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂತಕ್ಕಂಥ ತತ್ವವನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದ್ರೆ ಹಿಂದೂ ಧರ್ಮದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಿಂದೂ ಧರ್ಮದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಭಾರತ ಮಾತೆಯ ಪುತ್ರರಾಗಿ ಬಾಳಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ಒಂದು ಸಲ 21 ವರ್ಷದ ಒಬ್ಬ ಯುವಕ ಭಾರತ ದೇಶದ ಸಂತರ ಸಾಮೀಪ್ಯಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ವ್ಯಕ್ತಿ ಕೇಳ್ತಾ ಇದ್ದ, ಅಪ್ಪೋರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ಒಂದು 6 ತಾಸು ನನಗೆ ಶಾಂತಿ ಸಿಗಬೇಕಾಗ್ಯದ, ಭಾಳ ಚಂಚಲಾಗ್ಯದ ಮನಸ್ಸು, ಏನು ಮಾಡ್ಬೇಕ್ರಿ? ಆಗ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ನಿನಗೆ ಒಂದು ದಿನದಾಗ 6 ತಾಸು ಶಾಂತಿ ಸಿಗಬೇಕಾಗಿತ್ತಂದ್ರೆ ಸರಿಯಾಗಿ ನಿಮ್ಮ ಅವನ ಕಡೆಯಿಂದ ಹೂರಣ ಗಡಬ ತುಪ್ಪ ಮಾಡಿಸಿ ಒಂದು 4 ಹೂರಣ ಗಡಬ ಊಟ ಮಾಡಿ ಪಲಂಗ್ ಮ್ಯಾಗ ಮಲಗಿಬಿಡು, 6 ತಾಸು ಶಾಂತಿ ಸಿಗ್ತದೆ ಅಂತ ಹೇಳ್ತಾರೆ. ಆ ಹುಡುಗ ಮತ್ತೆ ಕ್ವಶನ್ ಹಾಕ್ತಾನೆ, ಅಪ್ಪೋರೆ 6 ತಾಸೇ ಒಂದು ದಿನ ಶಾಂತಿ ಸಿಗಬೇಕಾದ್ರೆ ಏನು ಮಾಡ್ಬೇಕ್ರಿ? ಒಂದು ದಿನ ಶಾಂತಿ ಸಿಗಬೇಕಾದ್ರೆ ನಿಮ್ಮ ಅವ್ವ ಅಪ್ಪ ಕರ್ಕೊಂಡು ಎಲ್ಲರೂ ಕೂಡ್ಕೊಂಡು ಹೊರಗೆ ಹೋಗಿ ಎಳ್ಳ ಮಸಿ ಅಂತ ಮಾಡಿ ಬಜ್ಜಿ ಊಟ ಮಾಡಿ ಬಾ, ಒಂದು ದಿನ ನನಗೆ ಶಾಂತಿ ಸಿಗ್ತದೆ ಅಂತ ಹೇಳ್ತಾರೆ. ಆ ಹುಡುಗ ಮತ್ತೆ ಪ್ರಶ್ನೆ ಮಾಡ್ತಾನೆ ಅಪ್ಪೋರಿಗೆ, ಅಪ್ಪೋರೆ 6 ತಾಸು ಅಲ್ಲ, ಒಂದು ದಿನ ಅಲ್ಲ, ನನಗೆ ದಿನ ಹೆಚ್ಚಿಗ್ಬೇಕು ಶಾಂತಿ. ಮತ್ತೆ ಕ್ವಶನ್ ಹಾಕ್ತಾನೆ, ಅಪ್ಪೋರೆ 1 ತಿಂಗಳಲ್ಲ, ದಿನ ಅಲ್ಲ, ಒಂದು ವರ್ಷ ಶಾಂತಿ ಸಿಗಬೇಕಾದ್ರೆ ಏನು ಮಾಡ್ಬೇಕ್ರಿ? ಒಂದು ವರ್ಷದ ಶಾಂತಿ ನಿನಗೆ ಸಿಗಬೇಕಾದ್ರೆ ಟಾಟಾ ಬಿರ್ಲಾ ನಂಗೆ ನೀನು ರೊಕ್ಕ ದಬಾಜ್ ಗಳಿಸು, 1 ವರ್ಷ ಶಾಂತಿ ಸಿಗುತ್ತೆ. ಹುಡುಗ ಕ್ವಶನ್ ಮಾಡ್ತಾ ಇದ್ದಾನೆ, 1 ದಿನ, 1 ತಿಂಗಳ, 1 ವರ್ಷ ಅಲ್ಲ ಅಪ್ಪೋರೆ, ಜೀವನದ ಕೊನೆಯ ಉಸಿರಿನವರೆಗೂ ನನಗೆ ಶಾಂತಿ ಬೇಕು. ಏನು ಮಾಡ್ಬೇಕ್ರಿ? ನೋಡಪ್ಪ, ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ನಿನಗೆ ಶಾಂತಿ ಸಿಗಬೇಕಾದ್ರೆ ಭಾರತ ಮಾತೆಯ ಸೇವೆ ಮಾಡು, ಜೀವನದ ಕೊನೆಯವರೆಗೂ ಕೂಡ ಶಾಂತಿ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಸಂತರ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಂದ್ರೆ, ನೀವೆಲ್ಲ
ಒಳ್ಳೆ ಕೆಲಸ ಮಾಡಿದಾಗ ಸತ್ತ ನಂತರ ಲಿಂಗೈಕ್ಯ ಆದ ನಂತರ ಎಲ್ಲಿಗೆ ಹೋಗ್ತಾರ್ರಿ, ಏನಂತೀರಿ? ಭಾಳ ಚಲೋ ಮನುಷ್ಯ ಇದ್ರಿ, ಸ್ವರ್ಗಕ್ಕೆ ಹೋದಮ್ಮ, ಸ್ವರ್ಗಕ್ಕೆ ಹೋದ ಅಂತ. ಸ್ವರ್ಗ ಯಾರೂ ನೋಡಿಲ್ಲ, ಸ್ವರ್ಗ ನಮಗೆ ಕಂಡಿಲ್ಲ. ಆದರೆ ನಮ್ಮ ಸಂಸ್ಕೃತಕಾರರು ಭಾಳ ಚಂದ ಹೇಳ್ತಾ ಇದ್ದಾರ, ನಿಜವಾದ ಸ್ವರ್ಗ ಅಂದ್ರೆ ಯಾವುದು, ನಿಜವಾದ ದೇವತೆಯ ಮಂದಿರ ಅಂದ್ರೆ ಯಾವುದು, ಪರಮಾತ್ಮನ ವಾಚ ಮಾಡ್ತಕ್ಕಂಥ ಸ್ಥಾನ, ನಿಜವಾಗಿ ದೇವರ ಸ್ಥಾನ ಸ್ವರ್ಗ ಯಾವುದಂದ್ರೆ ಭಾಳ ಚಂದ ಹೇಳ್ತಾ ಇದ್ದಾರೆ. ಎರಡೇ ಎರಡು ವಚನದಲ್ಲಿ, ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಸ್ವರ್ಗಾದಪಿ ಗರೀಯಸಿ. ಇದರ ಅರ್ಥ ಏನಂದ್ರೆ, ನಿನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಹೆತ್ತ ತಾಯಿ ಮತ್ತು ಭಾರತ ದೇಶ ಇದು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆ ದಿಶೆಯಲ್ಲಿ ಭಾರತ ಮಾತೆಯ ಮೇಲೆ ಯಾರು ಭಕ್ತಿ ಇಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಹೋರಾಡ್ತಾ ಇದ್ದಾರೆ, ಅದಕ್ಕಾಗಿ ಬಹಳ ಪ್ರೀತಿಯಿಂದ ಶಾಂತಿಯಿಂದ ಯಾರು ಕಾರ್ಯ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಮಾತ್ರ ಭಾರತಾಂಬೆಯ ಆಶೀರ್ವಾದ ಸದಾಕಾಲ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಡೆದಂಥ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಒಬ್ಬ ಪರದೇಶದ ವ್ಯಕ್ತಿ ಜಗತ್ತಿನ ಎಲ್ಲ ದೇಶಗಳನ್ನು ನೋಡಬೇಕಂತ ತಿಳ್ಕೊಂಡು ಬರ್ತಿರ್ತಾರೆ. ಎಲ್ಲ ದೇಶಕ್ಕೆ ಹೋಗ್ತಾನೆ, ಆ ದೇಶವನ್ನು ನೋಡ್ತಾ ಇದ್ದಾನ, ಪುನಃ ತನ್ನ ದೇಶಕ್ಕೆ ಹೋಗ್ತಾ ಇದ್ದಾನ, ಕೊನೆಗೆ ಭಾರತ ದೇಶಕ್ಕೆ ಬರ್ತಾನೆ. ಆತ ಏನು ಮಾಡ್ತಾ ಇದ್ದಾನೆ ಅಂದ್ರೆ, ಎಲ್ಲ ದೇಶಕ್ಕೆ ಹೋದ್ರೆ ಚಪ್ಪಲಿ ಹಾಕೊಂಡೆ ಆಡಾಡ್ತಿದ್ದಾನ, ಚಪ್ಪಲಿ ಹಾಕೊಂಡೆ ಓಡಾಡ್ತಾ ಇದ್ದ. ಆದರೆ ಪರದೇಶದ ವ್ಯಕ್ತಿ ಏರೋಪ್ಲೇನ್ದಿಂದ ದಿಲ್ಲಿಗೆ ಬಂದಾಗ, ಭಾರತ ದೇಶಕ್ಕೆ ಬಂದಾಗ ತನ್ನ ಎರಡೂ ಚಪ್ಪಲಿ ಪಾದರಕ್ಷೆಗಳನ್ನು ಕಳೆದು ಭಾರತಾಂಬೆಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಪರದೇಶದ ವ್ಯಕ್ತಿ. ಯಾಕಂದ್ರೆ ಅವನಿಗೆ ಕೇಳ್ತಾ ಇದ್ದಾರೆ, ಯಾಕಪ್ಪ ಭಾರತ ದೇಶಕ್ಕೆ ನೀ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ ಯಾಕಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನ, ಬೇರೆ ಬೇರೆ ದೇಶಗಳಿಗೆ ನಾ ಹೋಗಿನಿ, ಅವು ನನಗೆ ಪ್ರವಾಸಿ ತಾಣಗಳಾಗಿ ಕಂಡು, ಆದರೆ ದೇವರ ಮನೆಯಂತೆ ಕಂಗೊಳಿಸುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ, ಅದಕ್ಕಾಗಿ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಹ ದಿವ್ಯ ಶಕ್ತಿ ಭಾರತ ಮಾತೆಯಲ್ಲಿದೆ. ನಮ್ಮೆಲ್ಲ ಯುವಕರು ಇವತ್ತು ನನಗೆ ಭಾಳ ಖುಷಿ ಆಯ್ತು, ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ, ಅದರಲ್ಲಿ ವಿಶೇಷವಾಗಿ ದೇಶದ ರಕ್ಷಣೆಯ ಬಗ್ಗೆ ನಿಮ್ಮಲ್ಲಿ ಭಕ್ತಿ ಇರಬೇಕು. ನಾವೆಷ್ಟೇ ಶ್ರೀಮಂತಿರಬಹುದು, ಎಷ್ಟೇ ವಜ್ರ ವೈಡೂರ್ಯ ಆಭರಣಗಳನ್ನು ಹಾಕಿಕೊಂಡಿರ್ಬೋದು, ಏನೇ ಇದ್ರೂ ಕೂಡ ಇವತ್ತು ಹಿಂದೂ ಸಮಾಜದಲ್ಲಿ RSS, ಶಿವಸೇನಾ ಎಲ್ಲ ಸಂಘಟನೆಯವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಮೊದಲನೇದಾಗ ಅವ್ರು ಏನು ಕಲಿಸ್ತಾ ಇದ್ದಾರೆ ಅವ್ರಿಗೆ ಅಂದ್ರೆ ದೇಶಭಕ್ತಿ. ಯಾರಲ್ಲಿ ದೇಶಭಕ್ತಿ ಇದೆ ಅವರಿಗೆಲ್ಲ ಸಂತರ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಾವು ಯುವಕರಲ್ಲಿ ಅಂತ ಸದ್ಭಾವನೆ ಇರಬೇಕು. ಒಳ್ಳೆಯ ಭಾವನೆ ಇದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ. ನಮ್ಮ ಧರ್ಮಗಳು ಬೇರೆ ಬೇರೆ ಇರ್ಬೋದು, ಧರ್ಮಗಳು ಹಲವು, ಧರ್ಮತ್ವ ಬಂದು, ಮಾನವರು ಹಲವರು, ಮಾನವತ್ವ ಬಂದು, ಪಶುಗಳು ಹಲವು, ಪಶುತ್ವ ಬಂದು. ಅದಕ್ಕಾಗಿ ಕನ್ನಡದ ಕವಿ ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಹೇಳ್ತಾ ಇದ್ದಾರ, ಹೆಣೆದ ಹೂಗಳು ಹಲವಾದರೂ ಹಾರ ಒಂದೇ, ಓಡಿಸಿದ ಮಣಿಗಳು ನೂರಾದರೂ ದಾರ ಒಂದೇ, ಕಡಲಿನ ಹೆಸರೇನೇ ಇರಲಿ ಕ್ಷಾರ ಒಂದೇ, ಹೊತ್ತುದು ಹೊನ್ನಾಗಲಿ ಮಣ್ಣಾಗಲಿ ಭಾರ ಒಂದೇ. ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನನ್ನು ಪ್ರಾರ್ಥಿಸುವ, ಪೂಜಿಸುವ, ಯಜಿಸುವ, ಭಜಿಸುವ ರೀತಿ ನೂರಾದರೂ ಉದ್ಧಾರ ಒಂದೇ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಕಟಕ್ ಚಿಂಚೋಳಿಯಲ್ಲಿ ಲಿಂಗಾಯತರ ಮನೆಗೆ ಹೋದಾಗ ಒಂದು ಬಿಳಿ ಆಕಳಿರುತ್ತೆ, ಮುಸ್ಲಿಮರ ಮನೆಗೆ ಹೋದಾಗ ಕೆಂಪು ಆಕಳಿರುತ್ತೆ, ದಲಿತರ ಮನೆಗೆ ಹೋದಾಗ ಒಂದು ಹಣ್ಣಬಂಡ ಆಕಳಿರುತ್ತೆ. ಆಕಳುಗಳ ಬಣ್ಣ ಬೇರೆ ಇರ್ಬೋದು, ಆದರೆ ಬೆಳಗಿನ ಜಾವದಲ್ಲಿ ನೀವು ಆಕಳ ಹಾಲು ಹಿಂಡಿದಾಗ ಆಕಳ ಹಾಲಿನ ಬಣ್ಣ ಮಾತ್ರ ಬೆಳ್ಳಗೆ ಇರ್ತದೆ. ಅದೇ ರೀತಿಯಲ್ಲಿ ಪರಮಾತ್ಮನನ್ನು, ದೇವರನ್ನು, ಭಾರತ ಮಾತೆಯನ್ನು, ಈಶ್ವರನನ್ನು, ಅಲ್ಲಾಹನನ್ನು ನಾವು ಯಾವ ರೂಪದಲ್ಲಿ ಪೂಜಾ ಮಾಡಿದ್ರು ಕೂಡ ಅವನ ಆಶೀರ್ವಾದ ಮಾತ್ರ ಒಂದೇ ರೀತಿಯಾಗಿರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಿಜವಾಗಿ ಜಗತ್ತಿನಲ್ಲಿ ಪುಣ್ಯ ಅಂತ ಯಾವುದು ಕರಿಬೇಕು, ಪಾಪ ಅಂತ ಯಾವುದು ಕರಿಬೇಕು. ನಿಜವಾದ ಪುಣ್ಯದ ಕಾರ್ಯ ಯಾವುದಂದ್ರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ಬರಿಗಾಗಿ ಉಪಕಾರ ಏನು ಮಾಡ್ತಾ ಇದ್ದೀರಲ್ಲ, ಇವತ್ತು ಹಿಂದೂ ಸಮ್ಮೇಳನವನ್ನು ಮಾಡಿಕೊಂಡು ಇವತ್ತು ಚಿಂಚೋಳಿ ಒಂದು ಗ್ರಾಮದಲ್ಲಿ ನೀವೆಲ್ಲ ಯುವಕರು ಹಿಂದೂ ಸಮ್ಮೇಳನದ ಕಾರ್ಯಕ್ರಮವನ್ನು ಮಾಡಿ ಒಳ್ಳೆಯ ಕಾರ್ಯ ಮಾಡಿದ್ದೀರಲ್ಲ, ಇದೇ ಪುಣ್ಯದ ಕೆಲಸ. ಪಾಪದ ಕೆಲಸ ಯಾವುದಪ್ಪ ಅಂತಂದ್ರೆ, ಪೇಟ್ ತೋಡೋ, ಪಹಾಡ್ ತೋಡೋ, ಮಗರ್ ಕಿಸಿಕ ದಿಲ್ ನ ತೋಡೋ. ಇನ್ನೊಬ್ಬರ ಮನಸ್ಸಿಗೆ ಯಾರು ನೋವು ಮಾಡ್ತಾ ಇದ್ದಾರಲ್ಲ
ಜಗತ್ತಿನಲ್ಲಿ ಅದೇ ಬಹಳ ಕೆಟ್ಟ ಪಾಪದ ಕೆಲಸ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಕೊನೆಯದಾಗಿ ಮಹತ್ವದ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ನಾಗೇಶ್ವರು ಬಹಳ ಸುಂದರವಾಗಿ ಮಾತನಾಡ್ತಕ್ಕಂಥವರಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ, ದೇಶ ರಕ್ಷಣೆ ಬಗ್ಗೆ, ಯುವಕರ ಬಗ್ಗೆ ಬಹಳ ಚೆನ್ನಾಗಿ ಅಸ್ಖಲಿತವಾಗಿ ಮಾತನಾಡ್ತಕ್ಕಂಥವರಾಗಿದ್ದಾರೆ. ಜಗತ್ತಿನಲ್ಲಿ ನಾವು ಹುಟ್ಟಿ ಬಂದ ಮೇಲೆ 4 ವ್ಯಕ್ತಿಗಳನ್ನು ದೇವರಂತ ತಿಳಿಬೇಕು. 4 ವ್ಯಕ್ತಿಗಳನ್ನು ದೇವರಂತ ತಿಳಿಬೇಕು. ಯಾರ್ರೀ 4 ವ್ಯಕ್ತಿ ಅಂದ್ರೆ, ಮೊದಲನೇದಾಗಿ ಮಾತೃ ದೇವೋಭವ, 10 ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸಿ ಅನ್ನುವ ತತ್ವದಂತೆ ತಾಯಿಯನ್ನು ಮೊದಲನೇದಾಗಿ ದೇವರೆಂದು ತಿಳಿಯಿರಿ. ಎರಡನೇದಾಗಿ ಪಿತೃದೇವೋಭವ, ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆಯನ್ನ ದೇವರಂತ ತಿಳಿ. ಅತಿಥಿ ದೇವೋಭವ, ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನು ದೇವರ ಸಮಾನವಾಗಿ ಅವರಿಗೆ ಗೌರವವನ್ನು ಸೂಚಿಸು. ಕೊನೆಯದಾಗಿ ಆಚಾರ್ಯ ದೇವೋಭವ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂತರನ್ನು ನೀವು ಹೆಂಗೆ ತಿಳಿರಂದ್ರೆ ದೇವರ ರೂಪದಲ್ಲಿ ಕಾಣ್ರಿ, ದೇವರ ರೂಪದಲ್ಲಿ ಕಾಣ್ರಿ. ಪ್ರಭಾತೆ ಜಂಗಮೇ ದೃಷ್ಟೇ ಕೋಟಿ ಲಿಂಗಸ್ಯ ದರ್ಶನಂ, ಲಲಾಟೆ ಚರಣ ಮಧ್ಯೇತು ಕೋಟಿ ಕರ್ಮ ವಿನಶ್ಯತಿ, ಕೋಟಿ ಕರ್ಮ ವಿನಶ್ಯತಿ. ನೀವೆಲ್ಲ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀರಿ, ಎಲ್ಲ ತೀರ್ಥಯಾತ್ರೆಗೆ ಹೋಗಿ ಬರ್ತಾ ಇದ್ದೀರಲ್ಲ, ಅದಕ್ಕಿಂತ ಹೆಚ್ಚಿನ ಫಲ ಒಂದು ಸಲ ಸಂತರ ಮುಖ ನೋಡಿ ಅವ್ರ ಪಾದಕ್ಕೆ ಹಣಿ ಹಚ್ಚಿದ್ರೆ ಕೋಟಿ ಲಿಂಗದ ದರ್ಶನವಾದಂತೆ, ಕೋಟಿ ಲಿಂಗದ ದರ್ಶನವಾದಂತೆ. ನಿಮ್ಮಲ್ಲಿರ್ತಕ್ಕಂಥ 100 ಕರ್ಮಗಳಿದ್ರೂ ಕೂಡ ಒಂದು ಸಲ ಸಂತರ ಧ್ಯಾನ ಮಾಡಿದ್ರೆ, 5 ನಿಮಿಷ ನೀವು ಸಂತರ ಧ್ಯಾನ ಮಾಡಿದ್ರೆ ನಿಮ್ಮೆಲ್ಲ ಕಂಟಕಗಳು ಕರ್ಮಗಳು ದೂರ ಆಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೀವೆಲ್ಲ ತಾಯಂದಿರು ಇಲ್ಲಿ ಬಂದು ಕುಂತೀರಿ, ಏನು ಫಲ ಸಿಗ್ತದೆ ಅಪ್ಪೋರೆ? ಒಂದು ಗ್ಯಾರಂಟಿ ಕೊಡ್ತೇನೆ ನಿಮಗೆ. ಒಂದು ಗ್ಯಾರಂಟಿ ಏನಂದ್ರೆ, ನೀವು ಯಾರು ಪ್ರೀತಿ ಭಕ್ತಿಯಿಂದ ದೇಶ ಸೇವೆ ಮಾಡ್ತೀರಿ 100 ವರ್ಷಗಳವರೆಗೆ ನಿಮ್ಮ ಆಯುಷ್ಯ ಇರ್ತಾ ಇದೆ ಅನ್ನುವಂಥ ಗ್ಯಾರಂಟಿ ಆ ಪರಮಾತ್ಮನಲ್ಲಿ ಧ್ಯಾನ ಮಾಡಿ ಹೇಳ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಬ್ಬ ಕನ್ನಡದ ಕವಿ ಭಾಳ ಚಂದ ಹೇಳ್ತಾ ಇದ್ದಾನ, ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ, ಭಾಳ ಲಕ್ಷ ಕೊಟ್ಟು ಕೇಳ್ರಿ ಮಾತು. ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂಥ 100 ವರ್ಷಗಳಿಗಿಂತ ಶ್ರೇಷ್ಠ, 100 ವರ್ಷಗಳಿಗಿಂತ ಶ್ರೇಷ್ಠ. ನೀವು ಮನೆಯಾಗ ದೇವರ ಪೂಜೆ 100 ವರ್ಷ ಏನು ಮಾಡ್ತಿರಲ್ಲ, 100 ವರ್ಷ ದೇವರ ಪೂಜೆ ಮಾಡಿದ ಫಲ ಒಂದು ಸಲ ಮಹಾತ್ಮರ ಮುಖ ನೋಡಿದ್ರೆ, ಅವರ ವಾಣಿ ಕೇಳಿದ್ರೆ, ಅವರ ಹಿತವಚನ ಕೇಳಿದ್ರೆ 100 ವರ್ಷದ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಮ್ಮೆಲ್ಲ ಯುವಕರು, ನಮ್ಮ ಶ್ರೀಶೈಲ ವಾತಡೆಯವರು ಆಮಂತ್ರಣ ಕೊಡ್ಲಿಕ್ಕೆ ಬಂದಿರು. ಭಾಳ ಖುಷಿ ಆಯ್ತು. ಯಾಕೆಂದ್ರೆ ಕಟಕ್ ಚಿಂಚೋಳಿ ಗ್ರಾಮಕ್ಕೆ ನಮ್ಮ ತಾಯಿಯವರನ್ನು ಪ್ರತಿ ವರ್ಷ ಅವರು ಇಷ್ಟಲಿಂಗ ಪೂಜೆಯನ್ನು ಮಾಡಿ ಪ್ರಸಾದದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ನಿಮ್ಮ ಊರಿಗೆ ಬರ್ತಾ ಇದ್ದೆವು. ಈಗ ನಾವು ಹೆಂಗೆ ಆಶೀರ್ವಚನ ಮಾಡೀನಂದ್ರೆ, ಆರ್ಕೋಡ್ ಮಠದ ಅಧಿಕಾರಿಯಾಗಿ ಆಶೀರ್ವಚನ ಮಾಡ್ತಾ ಇಲ್ಲ, ಭಾರತ ಮಾತೆ ಸೇವಕನಾಗಿ 2 ಮಾತುಗಳನ್ನು ಆಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಲ್ಲಿ ಭಕ್ತಿ ಶ್ರದ್ಧೆ ವಿಶ್ವಾಸ ಹೀಗೆ ಇರಲಿ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. शिवयोगी श्री चन्नवीर सद्धर्मा शिखमणि चंद्र दासोहरत्ना। शिवयोगी श्री चन्नवीर सद्धर्मा शिखमणि चंद्र दासोहरत्ना। ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಹರತ್ನ ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು
ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ, ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ, ನಿನ್ನ ನಂಬಿದ ಭಕ್ತರಿಗೆ, ನಿನ್ನ ನಂಬಿದ ಭಕ್ತರಿಗೆ ಕರುಣೆ ತೋರಿದಿ ಗುರುವೆ, ಹರಸಿದಿ ಪ್ರಭುವೆ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಸೂರ್ಯಚಂದ್ರನಂತೆ ನಗುಮುಖ ತೋರ್ಯಾರ, ಸೂರ್ಯಚಂದ್ರನಂತೆ ನಗುಮುಖ ತೋರ್ಯಾರ, ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ, ಬಂದ ಭಕ್ತರಿಗೆ ಆಶೀರ್ವಾದ ಮಾಡ್ಯಾರ, ದುಷ್ಟ ಗುಣವ ದೂರ ಮಾಡ್ಯಾರ, ದುಷ್ಟ ಗುಣವ ದೂರ ಮಾಡ್ಯಾರ, ಸತ್ಯದ ಮಾರ್ಗವ ತಿಳಿಸಿ ಕೊಟ್ಟಾರ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ, ಹಾರಕೂಡ ಸುಕ್ಷೇತ್ರ ಕೈಲಾಸ ಮಾಡ್ಯಾರ, ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ, ಚನ್ನಬಸವ ಶಿವಯೋಗಿ ಅಲ್ಲಿ ವಾಸ ಮಾಡ್ಯಾರ, ಶ್ರೀನಿವಾಸ ಕವಿಯು ಬರೆದು, ಶ್ರೀನಿವಾಸ ಕವಿಯು ಬರೆದು ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ, ಗುರುವಿನ ಚರಣಕ್ಕೆ ಅರ್ಪಣೆ ಮಾಡ್ಯಾರ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಶಂಕರ ಭಕ್ತರ ಕರುಣ ಸಾಗರ, ಗುರುವಿಗೆ ಮಾಡುವೆ ಸ್ಮರಣ, ಶಿರವಾಗಿ ಹಿಡಿದು ಚರಣ ಆದೇನು ಪಾವನ, ಜನ್ಮ 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 ಪಾವನ. ಪರಮಾತ್ಮ ನೀನು, ನಿನ್ನ ನಂಬಿ ಬಂದೆನು ನಾನು. ಕೈಲಾಸ ಪರಮಾತ್ಮ ನೀನು, ನಿನ್ನ ನಂಬಿ ಬಂದೆನು ನಾನು. ಪಾವನ ಮಾಡೋ ಗುರು ನನ್ನ, ಪಾವನ ಮಾಡೋ ಗುರು ನನ್ನ. ನೀಡಿದೆ ಬೇಡಿದ ವರವನ್ನ, ನೀಡಿದೆ ಬೇಡಿದ ವರ
ಜೀವನವನ್ನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಭಕ್ತಿ ಇಟ್ಟು ಭಜನ ಗುರುವಿಗೆ ಮಾಡಿ ವಂದನ ಭಾವ ಭಕ್ತಿ ಇಟ್ಟು ಭಜನ ಗುರುವಿಗೆ ಮಾಡಿ ವಂದನ ನೀಲಕಂಠ ರೂಪ ತಾಳಿದವನ ನೀಲಕಂಠ ರೂಪ ತಾಳಿದವನ ಪಾದ ಪೂಜೆ ಮಾಡುವೆ ನಾನು ಪಾದ ಪೂಜೆ ಮಾಡುವೆ ನಾನು ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಸೂರ್ಯನಂಗ ನಿನ್ನಯ ಕಿರಣ ಭಕ್ತರ ಬಾಳಲಿ ಬೆಳಗಿದೆ ಶರಣ ಪಾಪಿ ಜೀವನ ಪಾವನ ಮಾಡಿ ಭಕ್ತಿ ಇಟ್ಟು ಶಿರಬಾಗಿದವನ ದಿನವಿಡೀ ನಿನ್ನಯ ಧ್ಯಾನವ ಮಾಡಿ ದಿನವಿಡೀ ನಿನ್ನಯ ಧ್ಯಾನವ ಮಾಡಿ ಜೀವನ ಆಯಿತು ಹಸನ ಹಸನ ಜೀವನ ಆಯಿತು ಹಸನ ಹಸನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ದೇಶದೋಳು ಹರಕುಡ ಸ್ಥಾನ ಶಿವಯೋಗಿಯ ಹಿಡಿದು ಚರಣ ದೇಶದೋಳು ಹರಕುಡ ಸ್ಥಾನ ಶಿವಯೋಗಿಯ ಹಿಡಿದು ಚರಣ ಶ್ರೀನಿವಾಸ ಬರೆದ ಕವನ ಶ್ರೀನಿವಾಸ ಬರೆದ ಕವನ ಭಕ್ತಿ ಇಟ್ಟು ಮಾಡಿ ನಮನ ಭಕ್ತಿ ಇಟ್ಟು ಮಾಡಿ ನಮನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ನಿನ್ನ ನಂಬಿ ಬಂದೆನು ನಾನು ನಿನ್ನ ನಂಬಿ ಬಂದೆನು ನಾನು
की बोलो भारत माता की वंदे वंदे। ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.